3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ಪೋಸ್ಟ್ ಮಾರ್ಟಂನ ವಿಚಾರ ಅಲ್ಲಿ ಉಲ್ಲೇಖಿಸಲಾಗಿದೆ. ಯಾವ ರೀತಿ ಶೆಡ್ನಲ್ಲಿ ಮೃಗೀಯವಾಗಿ ಗ್ಯಾಂಗ್ ಹಲ್ಲೆ ಮಾಡ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಮರಣೋತ್ತರ ಪರೀಕ್ಷಾ ವರದಿ ಇದೆ. ರೇಣುಕಾಸ್ವಾಮಿ ದೇಹದ ಮೇಲೆ 39 ಗಾಯದ ಗುರುತುಗಳು ಪತ್ತೆಯಾದವು. ಆ ಗಾಯದ ಗುರುತಿನ ಬಗ್ಗೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿದೆ. ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಪಾಪಿಗಳ ಬೆಡಲ್ಲ ರೇಣುಕಾಸ್ವಾಮಿಯನ್ನು. ಬೆನ್ ತುಂಬಾ ಬಾಸುಂಡೆ ಬರುವಂತೆ ಹೊಡೆಯುತ್ತೆ ಈ ಡಿ ಗ್ಯಾಂಗ್ ನ ಕ್ರೌರ್ಯ ಯಾವ ಮಟ್ಟಿಗಿತ್ತು ಅನ್ನೋದನ್ನ ಆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬೆಚ್ಚಿಟ್ಟಿದೆ. ಮೂಗು ಮುಖ ಛಿದ್ರ ಛಿದ್ರ ಆದ್ರೆ ಎದೆ ಮೇಲೆ ಕರೆಂಟ್ ಶಾಕ್, ಪಕ್ಕೆಲುಬಿಗೆ ಮೆಗ್ಗರ್ ಶಾಕ್ ಕೊಟ್ಟು ಡಿ ಗ್ಯಾಂಗ್ ಚಿತ್ರ ಹಿಂಸೆಯನ್ನ ಮೆರೆದಿತ್ತು. ಮೈಗೆಲ್ಲ ಸಿಗರೆಟ್ನಿಂದ ಸುಟ್ಟು ವಿಕೃತಿ ಮೆರೆದಿತ್ತು ಗ್ಯಾಂಗ್. ಮೃತ ಶರೀರ ಪತ್ತೆಯಾಗ್ತಾ ಇದ್ದಂತೆ ಕ್ರೌರ್ಯದ ಅನಾವರಣ ಆಗಿತ್ತು. ನಂತರ ಅದನ್ನು ಯಾವ ರೀತಿಯಲ್ಲಿ ಹಲ್ಲೆ ಮಾಡಲಾಯಿತು ಅನ್ನೋ ಅಂಶಗಳು ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಬಯಲಿಗೆ ಬಂದ ಮೇಲೆ ಆ ಕ್ರೌರ್ಯದ ಮಿತಿ ಯಾವ ಮಟ್ಟಿಗೆ ಏರಿತ್ತು ಅನ್ನೋದು ಸ್ಪಷ್ಟ ಆಗಿತ್ತು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅದರಲ್ಲಿ ಹಲವು ಅಂಶಗಳು ಈಗ ಅನಾವರಣ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಏನಲ್ಲಿ ಅಡಕಾಗಿದೆ. ಆ ರಿಪೋರ್ಟ್ ಹೇಳ್ತಾ ಇರೋದು ಈ ಡಿ ಗ್ಯಾಂಗ್ ನ ಕ್ರೌರ್ಯದ ಅನಾವರಣ ಅಲ್ವಾ? ಖಂಡಿತ ಪ್ರತಿಮಾ. ಅಂದ್ರೆ ಪೊಲೀಸರು ಕಳೆದ 3 ತಿಂಗಳಿಂದ ಏನೋ ಒಂದು ತನಿಖೆಯನ್ನ ಮಾಡಿದ್ರು. ಆ ತನಿಖೆಯ ಸಂಪೂರ್ಣವಾದ ವಿವರಣ ಒಳಗೊಂಡಂತ 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಇದೆ ಕೆಲವೇ ಕ್ಷಣಗಳಿಂದ ಅಷ್ಟೇ ACP ಚಂದನ್ ಮತ್ತೆ ಅವರ ಅಧಿಕಾರಿಗಳು ಕೋರ್ಟ್ಗೆ 24ನೇ SMMಗೆ ಕೊಟ್ಟು ಹೋದ್ರು. ಮತ್ತೆ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅನ್ನುವಂತ ಒಂದಷ್ಟು ವಿಚಾರಗಳು ನಮಗೆ ಲಭ್ಯ ಆಗ್ತಾ ಇರುವಂತದ್ದು. ಅದರಲ್ಲಿ ವಿಶೇಷವಾಗಿ ಏನು ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರ್ಕೊಂಡು ಬಂದು ಅಲ್ಲಿ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ತೆಗೆದಂತ ಒಂದಷ್ಟು ಫೋಟೋಗಳನ್ನ ರಿಟ್ರೀವ್ ಮಾಡಲಾಗಿರುವಂತದ್ದು. ಆರೋಪಿ ನಂಬರ್ 10 ವಿನಯ್ ಇದ್ದಾನೆ. ವಿನಯ್ನ ಮೊಬೈಲ್ ನಲ್ಲಿ ಒಂದಷ್ಟು ಫೋಟೋಗಳು ಅಂದ್ರೆ ರಿಟ್ರೀವ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆತ ಅಂದ್ರೆ ರೇಣುಕಾಸ್ವಾಮಿ 2 ಲಾರಿಗಳ ಮಧ್ಯೆ ಕೂತು ತಾನು ನಿಜವಾಗ್ಲೂ ಬೇಡುವ ರೀತಿ 2 ಕೈಗಳನ್ನ ಮುಂದೆ ಚಾಚಿ ಬೇಡ್ತಾ ಕೂತಂತ ಒಂದು ಫೋಟೋಗಳಿರುವಂತಹದ್ದು. ಆತನ ಮೈ ಮೇಲೆ ಒಂದು ಬನಿಯನ್ನ ಹೊರತುಪಡಿಸಿದರೆ ಬೇರೆ ಬಟ್ಟೆಗಳು ಇಲ್ಲ ಅಂತ ಒಂದು ಫೋಟೋ ಅಲ್ಲಿ ರಿಟ್ರೀವ್ ಮಾಡಿರುವಂಥದ್ದು. ಅದು ಅಲ್ಲೇ ಮಾಡುವಂಥ ಸಂದರ್ಭದಲ್ಲಿ ಆರೋಪಿಗಳೇನು ಆರೋಪಿಗಳಿಗೆ ಬೇಡ್ಕೊಳ್ತಾನೆ ಅಂದರೆ ನನ್ನನ್ನು ಬಿಟ್ಟುಬಿಡಿ, ನನ್ನಿಂದ ತಪ್ಪಾಗಿದೆ, ನಾನು ಮತ್ತೆ ಮುಂದೆ ಈ ರೀತಿ ಮಾಡೋದಿಲ್ಲ, ನನ್ನ ಮೇಲೆ ಹೊಡಿಬೇಡಿ ಅಂತೇಳಿ ಬೇಡ್ಕೊಂಡ ಸಂದರ್ಭದಲ್ಲಿ ಕೂಡ ಅವರು ಅಲ್ಲೇನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ತೆಗೆದಂಥ ಹಲವು ಫೋಟೋಗಳು ವಿನಯ್ ಮೊಬೈಲಲ್ಲಿ ಲಭ್ಯ ಆಗಿದೆ. ಆ ಮೊಬೈಲ್ನ ಫೋಟೋಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಆತ ಶೆಡ್ನಲ್ಲಿ ಬಿದ್ದಿರುವಂಥ ಫೋಟೋ, ಜೊತೆಗೆ ಆತ ಇನ್ನೇನು ಕೊನೆ ಉಸಿರು ಎಳೆದ ಅನ್ನುವಂಥ ಸಂದರ್ಭದಲ್ಲಿ ಆತನನ್ನ ಎತ್ತಿ ನಿಲ್ಲಿಸುವಂಥ, ಆತ ಜೀವ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ತೆಗೆದಂಥ ಫೋಟೋಗಳನ್ನು ಕೂಡ ಆ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಪ್ರತಿಮಾ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಜೂನ್ 8ನೇ ತಾರೀಕು ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡುವಂಥ ಸಂದರ್ಭದಲ್ಲಿ ರಾಘವೇಂದ್ರ, ಚಿತ್ರದುರ್ಗದ ಅಂದರೆ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಇದ್ದಾನೆ. ಆತ ಒಂದು ಆಟೋದಲ್ಲಿ ಕೂತು ಮುಂದೆ ಒಂದು ಬೈಕ್ ಪಕ್ಕದಲ್ಲಿ ನಿಂತದ್ದ ರೇಣುಕಾಸ್ವಾಮಿ ಒಂದು ಫೋಟೋವನ್ನು ತೆಗೆದು ಅದನ್ನು ವಿನಯ್ಗೆ ಕಳಿಸ್ತಾನೆ. ವಿನಯ್ ಅದನ್ನು ದರ್ಶನ್ಗೆ ತೋರಿಸಿ ಮತ್ತು ಪವಿತ್ರ ಗೌಡಗೆ ತೋರಿಸಿ ಹೌದು ಇವನೇ ರೇಣುಕಾಸ್ವಾಮಿ ಅಂತೇಳಿ ಕನ್ಫರ್ಮ್ ಆದ ನಂತರ ಕೆಲವೇ ಕ್ಷಣಗಳಲ್ಲಿ ಆತನನ್ನು ಚಿತ್ರದುರ್ಗದಿಂದ ಅಂದರೆ ಅದನ್ನ ಬಾಲಾಜಿ ಸರ್ಕಲ್ನಿಂದ ಆತನನ್ನು ಕಿಡ್ನಾಪ್ ಮಾಡ್ಕೊಂಡು ಬರಲಾಗುತ್ತೆ. ಅದಾದ ನಂತರ ಕರ್ಕೊಂಡು ಬರ್ತಾರೆ ಪಟ್ಟಣಗೆರೆ ಶೆಡ್ನಲ್ಲಿ. ವಿನಯ್ ಪ್ರಮುಖ ಆರೋಪಿ ಇರುವಂಥದ್ದು. ಆತನ ಮಾವ ಜಯಣ್ಣನ ಮಾಲೀಕತ್ವಕ್ಕೆ ಸೇರಿದಂಥ ಈ ಒಂದು ಶೆಡ್ಡಿಗೆ ಕರ್ಕೊಂಡು ಬಂದು ಅಲ್ಲೇನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಫೋಟೋ ವಿಡಿಯೋ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ ಈ ಒಂದು ಅಲ್ಲೇ ನಡೆಯುವಂಥ ಸಂದರ್ಭದಲ್ಲಿ ಆರೋಪಿಗಳು ಎಲ್ಲಿಂದ ಎಲ್ಲಿಗೆ ಬಂದರು, ಯಾವ ಸಮಯದಲ್ಲಿ ಬಂದರು, ಯಾರ್ಯಾರು ಬಂದರು, ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಂಥ ದರ್ಶನ್ ಎಷ್ಟೊತ್ತಿಗೆ ಪಾರ್ಟಿಯಿಂದ ಹೊರಡ್ತಾನೆ, ಅಲ್ಲಿಂದ ಪವಿತ್ರ ಗೌಡ ಮನೆಗೆ ಹೋಗುವಂಥದ್ದಾಗಲಿ, ಪವಿತ್ರ ಗೌಡ ದರ್ಶನ್ ಇಬ್ಬರೂ ಸೇರಿ ಪಟ್ಟಣಗೆರೆ ಶೆಡ್ಡಿಗೆ ಬರುವಂಥದ್ದು, ಶೆಡ್ನ ಒಳಗಡೆ ಅವರ ಕಾರ್ ಎಂಟ್ರಿ ಆಗುವಂಥದ್ದು, ಕೃತ್ಯ ಮುಗಿದ ನಂತರ ಅವರೆಲ್ಲರೂ ಕೂಡ ಶೆಡ್ನಿಂದ ಹೊರಗಡೆ ಹೋಗುವಂಥದ್ದು, ಮನೆಗೆ ಹೋಗುವಂಥದ್ದು, ಮನೆಗಳಲ್ಲಿ ಯಾರ್ಯಾರು ಸೇರ್ತಾರೆ, ಅಲ್ಲಿ ಎಷ್ಟೊತ್ತು ಮಾತುಕತೆಯನ್ನು ಮಾಡ್ತಾರೆ, ಮತ್ತು ಹಣವನ್ನು ಪಡ್ಕೊಂಡು ಕೆಲವರು ಹೊರಗಡೆ ಬರ್ತಾರೆ ಅಂದರೆ ತಡರಾತ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಫೋಟೋ ವಿಡಿಯೋ ಸಾಕ್ಷಿಗಳನ್ನೇನು
ಸಂಗ್ರಹಿಸಿದ್ದಾರೆ. ಅದರ ಡಿಜಿಟಲ್ ಕಾಪಿಯನ್ನು ಕೂಡ ಕೋರ್ಟ್ಗೆ ಕೊಡಲಾಗಿರುವಂಥದ್ದು. ಆದರೆ ಮಧ್ಯ ಆ ಒಂದು ಕಥೆಯನ್ನು ಹೇಳುವಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಫೋಟೋಗಳನ್ನು ಅದರಲ್ಲಿ ಹಾಕುವ ಮೂಲಕ ಅದಕ್ಕೆ ಡಿಸ್ಕ್ರಿಪ್ಷನನ್ನು ಬರೆಯುವ ಮೂಲಕ ಈ ಫೋಟೋ ಇಂಥ ಸಮಯದಲ್ಲಿ ಇಂತಿಂಥವ್ರು ಸೇರಿಕೊಂಡು ಈ ಕೆಲಸವನ್ನು ಮಾಡಿದ್ರು ಅನ್ನುವಂಥ ಡಿಸ್ಕ್ರಿಪ್ಷನನ್ನು ಫೋಟೋ ಕೆಳಗಡೆ ಬರೆಯುವುದರ ಜೊತೆಗೆ ಇಡೀ ಕಥೆಯನ್ನು ನರೇಟ್ ಮಾಡ್ತಾ ಹೋಗ್ತಾರೆ ಪೊಲೀಸರು. ಆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿಚಾರ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅದರ ಜೊತೆಗೆ ಈ 17 ಜನ ಆರೋಪಿಗಳೇನಿದ್ದಾರೆ ಅವರ ಒಂದು ಕೃತ್ಯ ಸಂಬಂಧಪಟ್ಟಂತೆ ಅವರ ಭಾಗಿತ್ವ ಏನಿದೆ ಅನ್ನುವಂಥದ್ದು. ಒಬ್ಬೊಬ್ಬರ A1 ಪವಿತ್ರ ಗೌಡ ಆರೋಪಿ ಏನು ಏನಿದ್ದಾರೆ ಆಕೆಯ ಪಾತ್ರ ಏನಿದೆ, A2 ಆರೋಪಿ ಪಾತ್ರ ಏನಿದೆ, ಈ ರೀತಿ 17 ಜನರ ಪಾತ್ರವನ್ನು ಉಲ್ಲೇಖ ಮಾಡುವಂಥ ಕಂಟೆಂಟೇ ಸುಮಾರು 50 ಪುಟಗಳಿದೆ. ಹಾಗಾಗಿ ಅವರು ಇಡೀ ಕ್ರೈಮ್ನಲ್ಲಿ ಯಾವಾಗಿಂದ ಭಾಗಿಯಾಗ್ತಾ ಹೋಗ್ತಾರೆ, ಏನು ಮಾಡಿದ್ದಾರೆ, ಅದಾದ ನಂತರ ಸಾಕ್ಷಿ ನಾಶ ಆಗಲಿ, ಅದರ ಜೊತೆಗೆ ಮತ್ತೆ ಯಾವ ರೀತಿ ತಪ್ಪಿಸ್ಕೊಳ್ಳುವಂಥದ್ದು ಮತ್ತು ಅರೆಸ್ಟ್ ಆಗುವವರೆಗೂ ಕೂಡ ಎಲ್ಲೆಲ್ಲಿ ಹೋದ್ರು ಆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳನ್ನು ಏನೋ ಸಂಗ್ರಹ ಮಾಡಿರುವಂಥದ್ದು ಪ್ರತಿಮಾ. ಮತ್ತೊಂದೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಅಲ್ಲಿ ಉಲ್ಲೇಖ ಮಾಡಿರುವಂಥದ್ದನ್ನು ಏನೋ ನಮಗೆ ಮಾಹಿತಿಗಳು ಸಿಗ್ತಾ ಇದೆ ಪ್ರತಿಮಾ. ಅಂದರೆ ಮೂವರು ಕಾರ್ತಿಕ್, ಕೇಶವ್ ಮತ್ತು ನಿಖಿಲ್ ಮೂವರನ್ನ 10ನೇ ತಾರೀಕು ಕೋರ್ಟ್ ಪೊಲೀಸರ ಮುಂದೆ ಅವ್ರನ್ನ ಸರೆಂಡರ್ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಖುದ್ದು 14ನೇ ಆರೋಪಿಯಾದಂಥ ಪ್ರದೋಷ್ ಕರ್ಕೊಂಡು ಬಂದು ಸ್ಟೇಷನ್ ಮುಂದೆ ಅವ್ರನ್ನ ಕಾರ್ನಲ್ಲಿ ಇಳಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗುವವರೆಗೂ ಕೂಡ ಅವರು ಪೊಲೀಸ್ ಸ್ಟೇಷನ್ಗೆ ಹೋದ್ರ ಇಲ್ವ ಅಂತ ಖಾತರಿ ಮಾಡಿಕೊಂಡು ಪ್ರದೋಷ್ ಹೊರಗಡೆ ಹೋಗ್ತಾನೆ. ಅಂತಹ ಒಂದು ವಿಡಿಯೋವನ್ನು ಕೂಡ ರಿಟ್ರೈವ್ ಮಾಡಿದ್ದಾರೆ. ಪ್ರದೋಷ್ ಬಂದು ಸ್ಟೇಷನ್ನ ಸ್ವಲ್ಪ ದೂರ ನಿಲ್ಲಿಸುವಂಥದ್ದು, ಅವನ ಕಾರಿಂದ ಇಳಿಸಿ ಅವ್ರು ಸ್ಟೇಷನ್ ಒಳಗಡೆ ಹೋಗಿದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಆತ ಕಾರನ್ನು ಮುಂದೆ ಚಲಾಯಿಸ್ಕೊಂಡು ಹೋಗುವಂಥ ಈ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ರಿಟ್ರೈವ್ ಮಾಡಿದ್ದಾರೆ. ಅಂದರೆ ಇದರಲ್ಲಿ ಏನು ಫೆಬ್ರವರಿಯಲ್ಲಿ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಫೋಟೋವನ್ನು ಕಳಿಸುವಂಥದ್ದಾಗಲಿ ಅಥವಾ ಚಾಟ್ ಮಾಡಲಿಕ್ಕೆ ಶುರುವಾದ ಅಲ್ಲಿಂದ ಏನೆಲ್ಲ ಆಯಿತು ಅನ್ನುವಂಥ ಸಂಬಂಧಪಟ್ಟಂತೆ ಒಂದು ಕ್ರೋನಾಲಜಿ ಅಂತ, ಕ್ರೈಮ್ನ ಕ್ರೋನಾಲಜಿ ಅಂತ ಹೇಳ್ತೀವಿ, ಆ ಒಂದು ಕ್ರೋನಾಲಜಿಯನ್ನು ಸಂಪೂರ್ಣವಾಗಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ಮಧ್ಯೆ ನಡೆದಿದೆ ಅನ್ನುವಂಥದ್ದು ಎಲ್ಲ ಚಾಟ್ಗಳು ಅಶ್ಲೀಲ ಮೆಸೇಜ್ ಬಂದಿತ್ತು ಅಂತೇನೋ ಈ ಒಂದು ಘಟನೆಗೆ ಕಾರಣ ಆಗಿದೆ. ಆ ಅಶ್ಲೀಲ ಮೆಸೇಜ್ನ ಫೋಟೋ ಕೂಡ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗ್ತಾ ಹೋಗುತ್ತೆ. ಅವ್ರು ಏನೇನು ಚಾಟ್ ಮಾಡ್ತಾರೆ, ಅದರಲ್ಲಿ ಏನು ರೇಣುಕಾಸ್ವಾಮಿ ಚಾಟ್ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಪವಿತ್ರ ಗೌಡ ಏನು ಉತ್ತರವನ್ನು ಕೊಡ್ತಾರೆ. ಕೆಲ ದಿನಗಳ ಕಾಲ ಪವಿತ್ರ ಗೌಡ ಚಾಟ್ ಮಾಡ್ತಾರೆ. ಅದಾದ ನಂತರ ತನ್ನ ಮೊಬೈಲನ್ನು ಪವನ್ಗೆ ಕೊಡ್ತಾಳೆ. ಪವನ್ ಪವಿತ್ರ ಗೌಡ ರೀತಿ ಚಾಟನ್ನು ಮಾಡಿ ಅವನನ್ನು ಬಲೆ ಬೀಳಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಅವನ ಲೊಕೇಶನ್ ಪಡ್ಕೊಳ್ಳುವಂಥದ್ದು, ಈ ಎಲ್ಲ ವಿಚಾರಗಳು ಏನೆಲ್ಲ ಕ್ರೈಮ್ ಕ್ರೋನಾಲಜಿ ನಡೀತು ಅದೆಲ್ಲವನ್ನು ಕೂಡ ವಿತ್ ಫೋಟೋ ಸಮೇತ, ವಿಡಿಯೋ ಸಮೇತ, ಆ CCTV ಸ್ನ್ಯಾಪ್ಶಾಟ್ ಸಮೇತ ಸಂಪೂರ್ಣವಾದಂಥ ಚಾರ್ಜ್ ಶೀಟ್ನ ಸಿದ್ಧ ಮಾಡಿ ಇವತ್ತು ಕೋರ್ಟಿಗೆ ಸಲ್ಲಿಕೆ ಮಾಡಿರುವಂತಹದ್ದು ಪೊಲೀಸರು. ಪ್ರತಿಮಾ. ಎಸ್ ರಮೇಶ್, ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.